ಹೇಗ ಮಗ್ನೆ? ಅಮ್ಮ ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ, ರೆಡಿಯಾಗಿರಿ. ಎಲ್ಲಿಗೆ? ಇವತ್ತು ವೋಟ್ ಹಾಕ್ಬೇಕಲ್ಲ. ಓ ಇಲ್ಲ, ನನ್ಗೆ ಟೈಮ್ ಇಲ್ಲ ಇವತ್ತು. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಪಾರ್ಟಿಗೆ ಹೋಗ್ಬೇಕು. ನಿಮ್ ಫ್ರೆಂಡ್ಸ್ ಹಾಕಲ್ವಾ? ಯಾರು ಹಾಕಲ್ಲ, ಅದೆಲ್ಲ ಹಳ್ಳಿ ಜನಗಳಿಗೆ, ನಮ್ಗೆಲ್ಲ ಅಲ್ಲ. ನಾವು ಪಾರ್ಟಿಗೆ ಹೋಗ್ತೀವಿ ಇವಾಗ ಎಲ್ಲರೂ ಸೇರ್ಕೊಂಡು. ನಿಮಗೆ ಹೇಳ್ತೀನಿಲ್ಲ, ಏನಾರ ಮಾಡ್ಕೊಳ್ಳಿ ನೀವು. ಸರಿ, ಈ ಒಂದೊಂದು ಅಮ್ಮರೇ ಕೀ. ಕಮಲಾ, ಹೋಗಿಸ್ಕೊಂಬಾ. ಏನ್ ಇಷ್ಟ ಬೇಗ ಬಂದಿದ್ದೀರಾ? ಕೆಲಸ ಆಯ್ತಾ? ಅಯ್ಯೋ, ಇವತ್ತು ವೋಟ್ ಹಾಕೋದಲ್ಲ ಅಣ್ಣ, ಅದಕ್ಕೆ ನಾವು ಊರಿಗೆ ಹೋಗಿ ಅಜ್ಜಿನ್ ಕರ್ಕೊಂಡು ಆಮೇಲೆ ಬಂದು ವೋಟ್ ಹಾಕ್ಬೇಕು. ಅದಕ್ಕೆ ಬೇಗ ಬಂದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ. ಬಟ್ ಅಮ್ಮರು ಏನೋ ವೋಟ್ ಹಾಕಲ್ಲ ಅಂತಿದ್ದಾರೆ. ಅದೇನೋ ನಂಗೆ ಗೊತ್ತಿಲ್ಲ ಅಣ್ಣ. ನಮ್ಮ ಅಜ್ಜಿಗೆ 93 ವರ್ಷ ಆದ್ರೂ ಅವ್ರು ಆಗಿನ ಕಾಲದಲ್ಲೇ 3ನೇ ಕ್ಲಾಸ್ ಓದ್ದವ್ರು. ಅವರು ವೋಟ್ ಹಾಕೋದು ಎಷ್ಟು ಮುಖ್ಯ ಅಂತ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ನಾನು ಅಜ್ಜಿ ಕರ್ಕೊಂಡು 2 ಬಸ್ ಬದಲಾಯಿಸಿ ಹೋಗಿ ಕರ್ಕೊಂಡ್ ಬರ್ಬೇಕು ಅಣ್ಣ. ರೈಟ್ ಟು ವೋಟ್ ಅನ್ನೋದು ಡೆಮೋಕ್ರಾಟಿಕ್ ಸೊಸೈಟಿದು ಒಂದು ಬೇಸಿಕ್ ಸ್ಟ್ರಕ್ಚರ್. ಅದನ್ನೇ ನಾವು ಸರಿಯಾಗಿ ಕಾಸ್ಟ್ ಮಾಡ್ಲಿಲ್ಲ ಅಂದ್ರೆ 5 ವರ್ಷ ನಮ್ ಜೀವನನೇ ಅರ್ಹತೆ ಇಲ್ದಿರೋರ್ ಹತ್ರ ಕೊಟ್ಟಂಗಾಗತ್ತೆ. ಓ, ನನ್ಗೆ ಇವಾಗ ರಿಯಲೈಸ್ ಆಯ್ತು. ನನ್ನ ಫ್ರೆಂಡ್ಸ್ ನಾವೆಲ್ಲ ಹೋಗ್ಬಿಟ್ಟು ಎಲ್ಲಾರು ವೋಟ್ ಮಾಡ್ತೀವಿ. ನೀವೆಲ್ಲರೂ ವೋಟ್ ಮಾಡ್ತೀರಲ್ವಾ?